ನೋಡಿ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಇದು ಮಾಡೆಲ್ 2 ಒಳಗೆ ಏನಂತ ಕೇಳ್ತಾರೆ ಅಂದ್ರೆ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಸರ್ಫೇಸಸ್ ಅಂತ ಕೇಳ್ತಾರೆ. ಈಗ ಎರಡು ಸರ್ಫೇಸ್ ಕೊಡ್ತಾರೆ ಈ ತರ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಂಡ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 13 ಅಟ್ ಈ ತರ ಒಂದು ಪಾಯಿಂಟ್ ಕೊಡ್ತಾರೆ, 3 ಪಾಯಿಂಟ್ ಕೊಡ್ತಾರೆ. ಓಕೆನಾ? ನಮಗೆ ಫಾರ್ಮುಲಾ ಬುಕ್ ಅಲ್ಲಿ ಫಾರ್ಮುಲಾ ಇರುತ್ತೆ ಏನಂತ, ಆಂಗಲ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಫಾರ್ಮುಲಾ ಏನಂತ ಇರುತ್ತೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇದಕ್ಕೆ ಗ್ರೇಡಿಯಂಟ್ ಅಂತಾನು ಕರೀತಾರೆ ಮತ್ತೆ ಡೆಲ್ಟಾ ಅಂತಾನು ಕರೀತಾರೆ. ನಾನು ಸುಮ್ಮನೆ ಹಂಗೆ ಹೇಳ್ತೀನಿ. ಡೆಲ್ಟಾ ಫೈ ಒನ್ ಡಾಟ್ ಡೆಲ್ಟಾ ಫೈ ಟು ಡಿವೈಡ್ ಬೈ ಮಾಡ್ ಡೆಲ್ಟಾ ಫೈ ಒನ್ ಮತ್ತೆ ಮಾಡ್ ಡೆಲ್ಟಾ ಫೈ ಟು. ಓಕೆನಾ? ಅದು ಫಾರ್ಮುಲಾ. ಓಕೆ, ನಾವು ಫಸ್ಟ್ ಏನು ಮಾಡ್ತೀವಿ ಅಂದ್ರೆ, ಫಸ್ಟ್ ನಾವು ಇದು ಇರುತ್ತಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅದನ್ನ ಝೈ1 ಅಂತ ತಗೊಂತೀವಿ. ಓಕೆನಾ? ಝೈ ಒನ್ ಅಂದ್ರೆ ಝೈ1 ಅಂತ ತಗೊಂತೀವಿ. ಆಮೇಲೆ ನಮ್ದು ಇದು ಫಸ್ಟ್ ಏನು ಕಂಡಿಡ್ಬೇಕು, ಡೆಲ್ಟಾ ಆಫ್ ಝೈ1 ಫೈ ಒನ್ ಕಂಡಿಡ್ಬೇಕು. ಡೆಲ್ಟಾ ಆಫ್ ಫೈ ಒನ್ ಈಗ ಫಾರ್ಮುಲಾ ಬುಕ್ಕಲ್ಲಿದೆ ಅಂತ, ಡೆಲ್ಟಾ ಆಫ್ ಫೈ ಒನ್ ಇಸ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಫೈ ಒನ್ ಇಂಟು ಐ ಕ್ಯಾಪ್ ಪ್ಲಸ್ ಹಂಗೆ ಮುಂದಿದೆ. ಓಕೆನಾ? ಈಗ ನಾವೇನು ಮಾಡಬೇಕು ಅಂದರೆ, ಈಗ ಫೈ ಒನ್ ಇದೆಯಲ್ಲ, ಫೈ ಒನ್ ಜಾಗದಲ್ಲಿ ಫೈ ಒನ್ ಏನಂದ್ರೆ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಮೈನಸ್ 4 ಅಂತ ಇದೆಯಲ್ಲ, ಇದನ್ನ ಇಲ್ಲೆಲ್ಲ ಫೈ ಒನ್ ಇದೆಯಲ್ಲ ಅಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಈ ಥರ. ಓಕೆನಾ? ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಈಗ ಡೋ ಬೈ ಡೋ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಷನ್ ಎಕ್ಸೆಲ್ ಇದಿಷ್ಟನ್ನು ಎಕ್ಸಿಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆನಾ? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು, 2x ಅಂದರೆ ಎಕ್ಸ್ ಪವರ್ ಎನ್ ಫಾರ್ಮುಲಾ ಹಾಕ್ಬೇಕು. ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಮೈನಸ್ 1 ಫಾರ್ಮುಲಾ. ಓಕೆನಾ? ಅವಾಗದಾಗ 2x ಬರುತ್ತೆ. ಉಳ್ಕಿದ್ದಿದ್ರಲ್ಲಿ ಇದ್ರ ಜೊತೆ ಎಕ್ಸ್ ಇರಲ್ಲ, ಇದು ವೈ ಸ್ಕ್ವೇರ್ ಜೊತೆ ಎಕ್ಸ್ ಇಲ್ಲ, ಆಮೇಲೆ ಝೆಡ್ ಸ್ಕ್ವೇರ್ ಜೊತೆಗೆ ಎಕ್ಸ್ ಇಲ್ಲ, 4 ಜೊತೆಗೆ ಎಕ್ಸ್ ಇಲ್ಲ, ಹಂಗಾಗಿ ಅಷ್ಟು 0 ಆಗುತ್ತೆ. ಓಕೆನಾ? ಇಂಟು ಐ ಕ್ಯಾಪ್ಗೆ ಬರ್ತೀವಿ ಪ್ಲಸ್ ಇದಿಷ್ಟನ್ನು ವೈ ಇಂದ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ವೈ ಇಂದ ಡಿಫ್ರೆನ್ಷಿಯೇಷನ್ 2y ಇಂಟು ಜೆ ಕ್ಯಾಪ್. ಓಕೆನಾ? ಆಮೇಲೆ ಇದರಲ್ಲಿ ಡಿಫ್ರೆನ್ಷಿಯೇಷನ್ ಏನು, ಝೆಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇನ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಝೆಡ್ ಇನ್ ಡಿಫ್ರೆನ್ಷಿಯೇಷನ್ ಏನು, ಝೆಡ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಝೆಡ್ ಸ್ಕ್ವೇರ್ ಇದೆನಾ, ಡಿಫ್ರೆನ್ಷಿಯೇಷನ್ ಏನು ಮೈನಸ್ 2z. ಓಕೆನಾ? ಮೈನಸ್ 2z ಇಂಟು ಕೆ ಕ್ಯಾಪ್. ಈಗ ನಾವು ಡೆಲ್ಟಾ ಫೈ ಒನ್ ಕಂಡಿಡಿದ್ವಿ. ಓಕೆನಾ? ಈಗ ನಾವು ಡೆಲ್ಟಾ ಫೈ ಒನ್ ಅಟ್ ದಿ ಪಾಯಿಂಟ್ ಅಂತ ಕೇಳಿದ್ದಾರೆ ನೋಡಿ, ಅಟ್ ದಿ ಪಾಯಿಂಟ್ 2 1 2. ಓಕೆನಾ? ಅದಕ್ಕೆ ನಾವೇನು ಮಾಡ್ತೀವಿ, ಅಟ್ ದಿ ಪಾಯಿಂಟ್ 2 1 2 ಅಂತಂದರೆ ಎಕ್ಸ್ ಜಾಗಕ್ಕೆ ವೈ ಜಾಗಕ್ಕೆ ಝೆಡ್ ಜಾಗಕ್ಕೆ ಇಲ್ಲಿ ವ್ಯಾಲ್ಯೂಸ್ ಇದೆ, ಎಕ್ಸು ವೈ ಝೆಡ್, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 4i ಪ್ಲಸ್ 2j ಮೈನಸ್ 4k ಅಂತ ಬರುತ್ತೆ. ಇದು ಡೆಲ್ಟಾ ಫೈ ಒನ್. ಇದನ್ನ ಎಲ್ಲಿ ಹಾಕಬೇಕು ಅಂದರೆ ಈ ಫಾರ್ಮುಲಾದಲ್ಲಿ ಹಾಕಬೇಕು. ಇಲ್ಲಿದೆಲ್ಲ ಇದು ಇಲ್ಲಿ ಹಾಕಬೇಕು. ಓಕೆನಾ? ನೆಕ್ಸ್ಟ್ ನಮಗೇನು ಕಂಡುಹಿಡಬೇಕು, ಮಾಡ್ ಕಂಡುಹಿಡಬೇಕು. ಓಕೆನಾ? ಮಾಡ್ ಡೆಲ್ಟಾ ಫೈ ಒನ್ ಇಸ್ ಈಕ್ವಲ್ ಟು ಇದಿರುತ್ತಲ್ಲ, ಇದು ಫೋರ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಏನಾಗುತ್ತೆ, 36 ಆಗುತ್ತೆ. ರೂಟ್ 36 ಏನು 6. ಓಕೆನಾ? ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಏನು ಕಂಡುಹಿಡಬೇಕು, ಇಲ್ಲಿ ಒಂದು ಮುಗೀತು. ನೆಕ್ಸ್ಟ್ ಇಲ್ಲಿದೆಲ್ಲ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 13. ಓಕೆನಾ? ಇದನ್ನು ಝೆಡ್ಡನ್ನು ಈ ಕಡೆ ತಗೋಬೇಕು. ಓಕೆನಾ? ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 13 ಮೈನಸ್ ಝೆಡ್. ಓಕೆನಾ? ಅದನ್ನ ಏನಂತ ತಗೊಂತೀವಿ, ಲೆಟ್ ಫೈ ಟು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 13 ಮೈನಸ್ ಝೆಡ್ ಅಂತ. ಓಕೆನಾ? ಇದನ್ನ ಏನು ಮಾಡ್ತೀವಿ, ಸೇಮ್ ಅದೇ ಥರನೇ ನಾವು ಇದನ್ನ ಮಾಡ್ತೀವಿ, ಫಾರ್ಮುಲಾ ಹಾಕ್ತೀವಿ. ಡೆಲ್ಟಾ ಫೈ ಟು ಇಸ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಫೈ ಟು ಇಂಟು ಐ ಕ್ಯಾಪ್, ಹಿಂಗೆ ಸೋ ಆನ್. ಓಕೆನಾ? ನೆಕ್ಸ್ಟ್ ಫೈ ಟು ಜಾಗದಾಗ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 13 ಮೈನಸ್ ಝೆಡ್ ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇದಿಷ್ಟನ್ನು ಎಕ್ಸಿಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇದನ್ನ ಎಕ್ಸಿಂದ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2x ಇಂಟು ಐ ಕ್ಯಾಪ್ ಬರುತ್ತೆ. ಇದಿಷ್ಟನ್ನು ವೈಯಿಂದ ಮಾಡಕ್ಕೆ ಹೋದ್ರೆ ಇಲ್ಲಿ 2y ಬರುತ್ತೆ. ಆಮೇಲೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಝೆಡ್ ಇಂದ, ಇಲ್ಲೂ ಝೆಡ್ ಇಲ್ಲ, ಇದೆಲ್ಲ 0 ಆಗುತ್ತೆ. ಮತ್ತು ಇಲ್ಲೂ ಏನಿಲ್ಲ, ಇಲ್ಲಿ ಮೇಲಿದೆ ನೋಡ್ರಿ, ಇದು ಸ್ವಲ್ಪ ಈ ಕಡೆ ಮೇಲ್ ಬರ್ತಿದ್ದೀನಿ, ಇಲ್ಲಿ ಜಾಗ ಇರಲಿ ಅಂತ ಮೈನಸ್ ಝೆಡ್ ಅಂತ ಬರ್ತಿದ್ದೀನಿ. ಇಲ್ಲಿ ಮೈನಸ್ ಝೆಡ್ ಇನ್ ಡಿಫ್ರೆನ್ಷಿಯೇಷನ್ ಏನು -1. ಓಕೆನಾ? -1 ಇಂಟು ಕೆ ಕ್ಯಾಪ್ ಬರ್ತಿದ್ದೀನಿ. ಇದಕ್ಕೆ ನಾವು ಪಾಯಿಂಟನ್ನು ಹಾಕಬೇಕು, 2 1 2 ಅಂತ ಹಾಕಬೇಕು. ಅಂದರೆ ಎಕ್ಸ್ ಜಾಗದಕ್ಕೆ ವೈ ಜಾಗದಕ್ಕೆ ಝೆಡ್ ಜಾಗದಕ್ಕೆ ಹಾಕಿದಾಗ 4i ಪ್ಲಸ್ 2j ಮೈನಸ್ 1k ಅಂತ ಬರುತ್ತೆ. ಓಕೆನಾ? ಇದ್ರದ್ದು ಮಾಡ್ಯುಲಸ್ ಕಂಡುಹಿಡಿತೀವಿ. 4 4 16 ಮತ್ತು 2 ಸ್ಕ್ವೇರ್ನ ಮೈನಸ್ 1 ಸ್ಕ್ವೇರ್. ಓಕೆನಾ? ಇಲ್ಲಿರುತ್ತಲ್ಲ ಇದ್ರದ್ದು ಕೋಎಫಿಷಿಯೆಂಟನ್ನು ಸ್ಕ್ವೇರ್ ಮಾಡ್ತೀವಿ, ಅದನ್ನು ಮಾಡ್ಯುಲಸ್ ಅಂತ ಕರಿತೀವಿ. ಓಕೆನಾ? 4 4 16 2 2 4 ಪ್ಲಸ್ 1 21 ಆಗುತ್ತೆ, ರೂಟ್ 21.
ಆಮೇಲೆ ಆಂಗಲ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಫಾರ್ಮುಲಾ ಹಾಕ್ತೀವಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೇಮ್. ಇದ್ರದ್ದು ವ್ಯಾಲ್ಯೂ ಏನು ಬಂದಿರುತ್ತೆ ಇಲ್ಲಿ ನೋಡಿ, ಇಲ್ಲಿ 4i ಪ್ಲಸ್ 2j ಮೈನಸ್ 4k ಅಂತ ಇರುತ್ತೆ. ಅದನ್ನ ನಾವು ಬರಿತೀವಿ. ಡಾಟ್ ಇದೆ, ಡಾಟ್ ಹಾಕ್ತೀವಿ. ಫೈ ಡೆಲ್ಟಾ ಫೈ ಟು ಅಂದರೆ ಇದು 4i ಪ್ಲಸ್ 2j ಮೈನಸ್ 1k ಅದನ್ನ ಹಾಕ್ತೀವಿ. ಡಿವೈಡೆಡ್ ಬೈ ಮಾಡ್ ಝೈ1 ಮತ್ತು ಮಾಡ್ ಡೆಲ್ಟಾ 1 ಮತ್ತು ಮಾಡ್ ಡೆಲ್ಟಾ 2 ಅಂತ ಮಾಡ್ತೀವಿ. 6 ಇಂಟು ಇಲ್ಲಿ ಮಾಡ್ ಡೆಲ್ಟಾ 1 ಏನು ಡೆಲ್ಟಾ ಆಫ್ ಝೈ1 ಏನು ಬಂದಿರುತ್ತೆ 6 ಬಂದಿರುತ್ತೆ. ಸೆಕೆಂಡು ಮಾಡ್ಯುಲಸ್ ಡೆಲ್ಟಾ ಝೈ2 ಏನು ಬಂದಿರುತ್ತೆ ನಮಗೇನು ಬಂದಿರುತ್ತೆ 21 ಬಂದಿರುತ್ತೆ, √21. ಹಂಗಾಗಿ 6 ಇಂಟು √21 ಮಾಡ್ತೀವಿ. ಇದೆಷ್ಟು ಬರುತ್ತೆ 4/21 ಅಂದರೆ 24/6 ಬರುತ್ತೆ. 6 1 6 4 24 ಇಲ್ಲಿ ಅಕಸ್ಮಾತ್ ಮೈನಸ್ ಅಂತ ಬಂದಿದ್ರು ಪ್ಲಸ್ ಅಲ್ಲಿ ಮಾಡ್ಬೇಕು, ಯಾಕಂದ್ರೆ ಮಾಡ್ಯುಲಸ್ ಅಲ್ಲಿ ಇರುತ್ತೆ. ಓಕೆನಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/√21. ಥೀಟಾ ಬೇಕು ನಮಗೆ. ಥೀಟಾ ಕಾಸ್ ಅನ್ನು ಆ ಕಡೆ ಹಾಕಿದ್ರೆ ಹಂಗೆ ಕಾಸ್ ಇನ್ವರ್ಸ್ ಆಫ್ 4/√21. ಇದು ಏನು ಆಂಗಲ್ ಬಿಟ್ವೀನ್ ದ ಸರ್ಫೇಸಸ್. ಓಕೆನಾ. ನೆಕ್ಸ್ಟ್ ಏನು ಸೆಕೆಂಡ್ ಕ್ವಶನ್ ಏನಂದ್ರೆ ಫೈಂಡ್ ಇದು ಡೆಲ್ಟಾ ಝೈ ಮತ್ತೆ ಮಾಡ್ಯುಲಸ್ ಆಫ್ ಝೈ. ಸೇಮ್ ಅದನ್ನ ಹೆಂಗೆ ಪ್ರಾಬ್ಲಮ್ ಮಾಡಿದ್ವಲ್ಲ ಇದನ್ನ ಫೈಂಡ್ ಔಟ್ ಮಾಡಿ ಇದನ್ನ ಹಾಕೋದು, ಅದು ಸೇಮ್ ಇದೆ ಥರನೇ. ಓಕೆನಾ. ನೆಕ್ಸ್ಟ್ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಸರ್ಫೇಸಸ್ ಅಂತ ಕೇಳ್ತಾರೆ, ಅದೇ ಸೇಮ್ ಫಾರ್ಮುಲಾ. ಓಕೆ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಶೋ ದಟ್ ದ ಟೂ ಸರ್ಫೇಸಸ್ ಇದು ಕೊಡ್ತಾರೆ, ಆರ್ ಆರ್ಥೋಗೋನಲ್ ಅಂತ ಕೇಳ್ತಾರೆ. ಆರ್ಥೋಗೋನಲ್ ಅಂದ್ರೆ ಏನು ಕಂಡೀಷನ್ ಗೊತ್ತಾ, ಇಲ್ಲಿ ಡೆಲ್ಟಾ ಝೈ1 ಡಾಟ್ ಡೆಲ್ಟಾ ಝೈ2 ಇಸ್ ಈಕ್ವಲ್ ಟು 0 ಬರಬೇಕು. ಓಕೆನಾ. ಆ ಥರ 0 ಬಂತು ಅಂದರೆ ಇದು ನೀವು ಮಾಡಿರೋದು ಏನದು ಕ್ವಶನ್ ಆರ್ಥೋಗೋನಲ್ ಅಂತ. ಓಕೆನಾ. ಈಗ ನಾವು ಇದು ಮಾಡ್ತೀವಲ್ಲ ಸೇಮ್ ಡೆಲ್ಟಾ ಝೈ1 ಮತ್ತು ಡೆಲ್ಟಾ ಝೈ2 ಮಾಡಬೇಕು. ಎರಡೂ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈ ಥರ ಡೆಲ್ಟಾ 1 ಇಂದ ಆನ್ಸರ್ ಏನು ಬಂದಿರ್ತಿದ್ದು ಇಂಟು ಇದು ಮಾಡ್ಬೇಕು. ಈ ಥರ 4 2 8, ಇಲ್ಲಿ 1 -4 ಇಂಟು 1 -4 -1 ಇಂಟು 5 -5 ಮಾಡಿದಾಗ -1 ಈಸ್ ನಾಟ್ ಈಕ್ವಲ್ ಟು 0 ಬರುತ್ತೆ. ಹಂಗಾಗಿ ಈಕ್ವಲ್ ಟು 0 ಬಂದರೆ ಇಟ್ ಈಸ್ ಆರ್ಥೋಗೋನಲ್. ಅಕಸ್ಮಾತ್ ಬರಲಿಲ್ಲ ಅಂದರೆ ದ ಸರ್ಫೇಸ್ ಆರ್ ನಾಟ್ ಆರ್ಥೋಗೋನಲ್ ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಂದರೆ ಫೈಂಡ್ ದ ಡೈರೆಕ್ಷನಲ್ ಡಿರೈವೇಟಿವ್ ಆಫ್ ಝೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಝೆಡ್ ಪ್ಲಸ್ 4x z² ಅಟ್ ಪಾಯಿಂಟ್ ಕೊಟ್ಟಿರ್ತಾರೆ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಅಂತ ಕೊಡೋ. ಡೈರೆಕ್ಷನ್ ಅಂದರೆ ಇದು ಡಿ ಅಂತ ತಗೋಬೇಕು, ಇದು ಝೈ ಅಂತ ತಗೋಬೇಕು. ಡೈರೆಕ್ಷನಲ್ ಡಿರೈವೇಟಿವ್ ಏನಂತ ಕೊಡ್ತಾರೆ, ಗ್ರೇಡಿಯಂಟ್ ಝೈ ಡಾಟ್ ಎನ್ ಕ್ಯಾಪ್ ಅಂತ. ಓಕೆನಾ. ಡೆಲ್ಟಾ ಫೈ ಡಾಟ್ ಎನ್ ಕ್ಯಾಪ್ ಅಂತ ಕೊಡ್ತಾರೆ. ನಮಗೆ ಝೈ ಏನು ಸಿಕ್ಕಿದೆ, ಅದು ಫೈ ಏನು ಸಿಕ್ಕಿದೆ, x² y ಇದು ಏನಿರುತ್ತಲ್ಲ ಅದನ್ನು ಬರ್ಕೊತೀವಿ. ಓಕೆನಾ. ನಾವೀಗ ಡೆಲ್ಟಾ ಫೈ ಕಂಡುಹಿಡಿಬೇಕು. ಡೆಲ್ಟಾ ಫೈ ಅಂದರೆ ಫಾರ್ಮುಲಾ ಗೊತ್ತಿದೆ. ಈಗ 5 ಜಾಗದಲ್ಲಿ ಏನಿರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಈಗ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ ಮಾಡಬೇಕು. ನೋಡಿ, ಇಲ್ಲಿ ಎಕ್ಸ್ ಇದೆನಾ, ಎಕ್ಸ್ ಜೊತೆಗೆ ಏನಿದೆ ಅಲ್ಲ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಅಷ್ಟು. ಅದಾಗಿ ಇದನ್ನು ಎಕ್ಸ್ ಜೊತೆಗೆ ಏನೇನಿದೆ ಅಲ್ಲ ಎಕ್ಸ್ ಜೊತೆಗೆ ಏನಿದೆ ವೈ ಮತ್ತು ಝೆಡ್ ಇದೆ. ವೈ ಮತ್ತು ಝೆಡ್ ಹಂಗೆ ಬರ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಂದ ಏನು ಡಿಫ್ರೆನ್ಷಿಯೇಷನ್, x² ಡಿಫ್ರೆನ್ಷಿಯೇಷನ್ ಏನು 2x. ಓಕೆನಾ. ಅದಕ್ಕೆ 2xyz ಬರ್ತಿದ್ದೀನಿ ಪ್ಲಸ್ ಆಸ್ ಇಟ್ ಈಸ್. ಮತ್ತೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅದ್ರ ಜೊತೆಗೆ ಏನಿದೆ 4 ಮತ್ತು z² ಆಸ್ ಇಟ್ ಈಸ್ ಇಡ್ತೀನಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1 ಹಂಗೆ ಇಡ್ತೀನಿ. ನೆಕ್ಸ್ಟ್ ಇದಿಷ್ಟನ್ನು ವೈ ಇಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆನಾ. ವೈ ಇನ್ ಡಿಫ್ರೆನ್ಷಿಯೇಷನ್ ಏನು 1, ಅದ್ರ ಜೊತೆಗೆ ಏನಿದೆ ಹಂಗೆ ಆಸ್ ಇಟ್ ಈಸ್ ಇಡ್ತೀನಿ. ಇಲ್ಲಿ ವೈ ಇಲ್ಲ, ಹಂಗಾಗಿ 0 ಅಂತ ಬರೀತೀನಿ. ನೆಕ್ಸ್ಟ್ ಆಸ್ ಇಟ್ ಈಸ್ ಸೇಮ್ ಝೆಡ್ ಬರೀತೀನಿ. 4x ಹಂಗೆ ಇಟ್ಕೊಂಡು ಇಲ್ಲಿ ಇದರಲ್ಲಿ ಝೆಡ್ ಇನ್ ಡಿಫ್ರೆನ್ಷಿಯೇಷನ್ 1, ಹಂಗಾಗಿ x² y ಹಂಗೆ ಇಟ್ಕೊಂಡಿದ್ದೀನಿ ಪ್ಲಸ್ ಆಸ್ ಇಟ್ ಈಸ್ 4x ಹಂಗೆ ಇಟ್ಕೊಂಡು z² ಇನ್ ಡಿಫ್ರೆನ್ಷಿಯೇಷನ್ 2z. ಓಕೆನಾ. ಕ್ಯಾಪ್ ಅಂತ ಬರಿತೀನಿ. ಲಾಸ್ಟ್ ಇದಿಷ್ಟು ಮಾಡಿದ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಪಾಯಿಂಟ್ ಹೇಳಿದ್ರಲ್ಲ 1 -2 -1 ಇದೆಲ್ಲ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 1 -2 ಡೆಲ್ಟಾ ಝೈ ಆಫ್ ಕೆಳಗಡೆ 1.1,
-2, 1 ಅಂತ ಬರಿಬೇಕು. ಎಕ್ಸ್ ಜಾಗದಾಗೆ, ವೈ ಜಾಗದಾಗೆ, ಝೆಡ್ ಜಾಗದಾಗೆ ಇವಿಷ್ಟು ವ್ಯಾಲ್ಯೂಸ್ ಹಾಕ್ತೀವಿ. ವ್ಯಾಲ್ಯೂಸ್ ಹಾಕಿದಾಗ 8i - 1j - 10k ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ನಮಗೆ ಡೈರೆಕ್ಷನಲ್ ಡೆರಿವೇಟಿವ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಡೈರೆಕ್ಷನ್ ಅಂದ್ರೆ ಡಿ ಬಾರ್ ಇಸ್ ಈಕ್ವಲ್ ಟು 2i - j - 2k. ಓಕೆನಾ? ಅದನ್ನ ಬರಿತೀವಿ. ಅದು ನಮಗೆ ಎನ್ ಕ್ಯಾಪ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಬುಕ್ಕಲ್ಲಿದೆ. ಡಿ ಬಾರ್ ಬೈ ಮಾಡ್ಯುಲಸ್ ಆಫ್ ಡಿ ಬಾರ್. ಓಕೆನಾ? ಡಿ ಬಾರ್ ಅಂದ್ರೆ ಏನು ಅಂತ ಬರ್ತೀವಿ. ಮಾಡ್ಯುಲಸ್ ಅಂದ್ರೆ ಇದ್ರದ್ದು ಸ್ಕ್ವೇರ್. 2 ಸ್ಕ್ವೇರ್ 2 ಸ್ಕ್ವೇರ್ ಅಂದ್ರೆ 4. ಇಲ್ಲಿ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಇಲ್ಲಿ ಮೈನಸ್ ಇದೆ. ಮೈನಸ್ ಆಫ್ 1 ಸ್ಕ್ವೇರ್ ಅಂದ್ರೆ ಪ್ಲಸ್ ಆಗುತ್ತೆ. ಮೈನಸ್ ಆಫ್ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಟೋಟಲ್ 9 ಆಗುತ್ತೆ. ಇಲ್ಲಿ 3 ಆಗುತ್ತೆ. ಓಕೆನಾ? ಡೈರೆಕ್ಷನಲ್ ಡೆರಿವೇಟಿವ್ ಫಾರ್ಮುಲೆಯನ್ನು ಡೆಲ್ಟಾ ಝೈ ಫೈ ಡಾಟ್ ಎನ್ ಕ್ಯಾಪ್. ಡೆಲ್ಟಾ ಫೈ ಅನ್ನು 8 ಇದನ್ನು ಬರುತ್ತೆ. ಡಾಟ್ ಇಸ್ ಆಸ್ ಇಟ್ ಈಸ್. ಎನ್ ಕ್ಯಾಪ್ ಅಂದ್ರೆ ಇದಿಷ್ಟು ಆನ್ಸರ್ ಬರುತ್ತೆ. 8 2 16 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1 ಮೈನಸ್ ಇಂಟು ಮೈನಸ್ ಪ್ಲಸ್ 10 2 20. ಇಲ್ಲಿ 1/3 ಮಾಡ್ಕೊತೀವಿ. ಇಲ್ಲ ಹಂಗೆ ಇಟ್ಕೊಳ್ಳಿ ನಡೆಯುತ್ತೆ. 37/3 ಆನ್ಸರ್ ಬರುತ್ತೆ. ಇದು ಡೈರೆಕ್ಷನಲ್ ಡೆರಿವೇಟಿವ್. ಓಕೆನಾ? ನೆಕ್ಸ್ಟ್ ಸಿಂಪಲ್ ಅದೇ ಥರನೇ ಇನ್ನೊಂದಿದೆ, ಅದನ್ನ ಮಾಡಿ. ನೆಕ್ಸ್ಟ್ ಏನು ಕೇಳ್ತಾರೆ ಅಂದ್ರೆ ಇದು ಏನದು ಫೈಂಡ್ ದ div ಆಫ್ ಎಫ್ ಬಾರ್ ಆ್ಯಂಡ್ ಕರ್ಲ್ ಆಫ್ ಎಫ್ ಬಾರ್ ಅಟ್ ದಿ ಪಾಯಿಂಟ್ ಅಂತ ಕೇಳಿ ಈ ಥರ ಪಾಯಿಂಟ್ ಕೊಟ್ಟಿರ್ತಾರೆ. ನಾವು ಫಸ್ಟ್ ಎಫ್ ಬಾರ್ ಅಂದರೆ ಇಲ್ಲಿರುತ್ತಲ್ಲ ಡೆಲ್ಟಾ ಎಕ್ಸ್ ಇಂಟು ವೈ ಕ್ಯೂಬ್ ಝೆಡ್ ಸ್ಕ್ವೇರ್ ಅದನ್ನ ಆ್ಯಸ್ ಇಟ್ ಈಸ್ ಬರಿತೀವಿ. ಆಮೇಲೆ ಏನು ಮಾಡ್ತೀವಿ ಅಂದರೆ ಈಗ ಡೆಲ್ಟಾ ಅಂದರೆ ಏನು ನಮಗೆ ಡೆಲ್ಟಾ ಅಂದರೆ ಏನು ಗೊತ್ತಾ? ಡೆಲ್ಟಾ ಅಂದರೆ ಈಗ ಫಾರ್ಮುಲಾ ಬುಕ್ಕಲ್ಲಿ ಡೆಲ್ಟಾ ಆಫ್ ಫೈ ಅಂದರೆ ಡೆಲ್ಟಾ ಆಫ್ ಫೈ ಈಸ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಇದು ಏನದು ಝೈ. ಇಲ್ಲಿ ಝೈ ಇದ್ರೆ ಇದು ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಅಕಸ್ಮಾತ್ ಝೈ ಇಲ್ಲ ಅಂದ್ರೆ ಏನಾಗುತ್ತೆ? ಬರೀ ಇದು ಡೆಲ್ಟಾ ಅಂದ್ರೆ ಏನು? ಡಿ ಬೈ ಡಿ ಎಕ್ಸ್ ಆಫ್ ಐ ಕ್ಯಾಪ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಇಂಟು ಜೆ ಕ್ಯಾಪು ಪ್ಲಸ್ ಡಿ ಬೈ ಡಿ ಎಕ್ಸ್ ಇಂಟು ಕೆ ಕ್ಯಾಪ್. ಓಕೆನಾ? ಹಂಗಾಗಿ ಎಫ್ ಬಾರ್ ಇಸ್ ಈಕ್ವಲ್ ಟು ಡೆಲ್ಟಾ ಅಂದ್ರೆ ಏನು? ಡಿ ಬೈ ಡಿ ಎಕ್ಸ್ ಅಂತ. ಓಕೆನಾ? ಡಿ ಬೈ ಡಿ ಎಕ್ಸ್ ಆಫ್ ಐ ಕ್ಯಾಪು ಡಿ ಬೈ ಡಿ ಎಕ್ಸ್ ಆಫ್ ಜೆ ಪ್ಲಸ್ ಡಿ ಬೈ ಡಿ ಝೆಡ್ ಆಫ್ ಕೆ. ಓಕೆನಾ? ಇಲ್ಲೇನಿದೆ ಎಕ್ಸ್ ವೈ ಕ್ಯೂಬ್ ಝೆಡ್ ಸ್ಕ್ವೇರ್ ಅದನ್ನ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆನಾ? ಅವಾಗ ಇದನ್ನ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನ್ ಮಾಡೋದು ಹಿಂಗೆ ಬರುತ್ತೆ. ವೈ ಇಂದ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಹಿಂಗೆ ಬರುತ್ತೆ. ಝೆಡ್ ಇಂದ ಮಾಡಿದ್ರೆ ಹಿಂಗೆ ಬರುತ್ತೆ. ಓಕೆನಾ? ಇದಿಷ್ಟ ಆದ್ಮೇಲೆ ಇದನ್ನ ಮಾಡ್ತೀವಿ. ಇದು ಎಫ್ ಬಾರ್. ಓಕೆನಾ? ಎಫ್ ಬಾರ್ ಬಂದಮೇಲೆ ನಾವು ಈಗ ಡಿವ್ ಕಂಡುಹಿಡಿಯೋಣ. ಡಿವ್ ಆಫ್ ಎಫ್ ಬಾರ್ ಅಂದ್ರೆ ಏನು ಗೊತ್ತಾ? ಡೆಲ್ಟಾ ಡಾಟ್ ಎಫ್ ಬಾರ್. ಡೆಲ್ಟಾ ಅಂದ್ರೆ ಏನಂದೆ ನಾನು ಅವಾಗಲೇ ಡಿ ಬೈ ಡಿ ಎಕ್ಸ್ ಆಫ್ ಐ ಕ್ಯಾಪ್ ಅದನ್ನ ಅಷ್ಟು ಬರಿತೀವಿ. ಓಕೆನಾ? ಎಫ್ ಬಾರ್ ಏನು ಸಿಕ್ಕಿತ್ತು ನಮಗೆ? ಇದಿಷ್ಟು ಬರ್ಕೊಂತೀವಿ. ಓಕೆನಾ? ಇಲ್ಲಿ ಐ ಇಂಟು ಐ ಇಸ್ ಈಕ್ವಲ್ ಟು 1 ಆಗುತ್ತೆ. ಓಕೆನಾ? ಡಾಟ್ ಪ್ರಾಡಕ್ಟ್ ಒಳಗೆ ಐ ಇಂಟು ಐ 1 ಆಗುತ್ತೆ. ಓಕೆನಾ? ಇದು ಇಂಟು ಇದು ಮಾಡಿದಾಗ ಐ ಮತ್ತೆ ಐ 1 ಆಗುತ್ತೆ. ಓಕೆನಾ? ಆಮೇಲೆ ಎಕ್ಸ್ ವೈ ಕ್ಯೂಬು ಮತ್ತು ಝೆಡ್ ಸ್ಕ್ವೇರ್ ಅದು ಇಂಟು ಡೋ ಬೈ ಡೋ ಎಕ್ಸ್ ಏನಾಗುತ್ತೆ ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ. ಇಂಟು ಮಾಡಿ ಇದನ್ನು ಇಂಟು ಮಾಡಿ ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ. ಓಕೆನಾ? ನೆಕ್ಸ್ಟ್ ಇದು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಎಕ್ಸೇ ಇಲ್ಲ ಅಂದಮೇಲೆ 0 ಆಗುತ್ತೆ. ಪ್ಲಸ್ ಇಲ್ಲಿ ವೈ ಅಂದರೆ 3x ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2y ಝೆಡ್ ಸ್ಕ್ವೇರ್ ಹಂಗೆ ಬರ್ಕೊತೀನಿ. ಇದನ್ನ ಆ್ಯಸ್ ಇಟ್ ಈಸ್ ಅದೇ ಝೆಡ್ ಇಂದ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ Z1 ಆಗುತ್ತೆ. ಟೋಟಲ್ ಆನ್ಸರ್ ಇಷ್ಟು ಬರುತ್ತೆ. ಅದನ್ನ ಹಂಗೆ ಇಟ್ಕೊಂತೀವಿ. ಓಕೆನಾ? ಅಟ್ ದಿ ಪಾಯಿಂಟ್ ಹಾಕ್ಬೇಕು. ಓಕೆನಾ? 1, -1, 1 ಅದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನ ಮಾಡ್ತಿದ್ದೀನಿ. ಇಲ್ಲಿ ಎಕ್ಸಿಗೆ 1 ವೈಗೆ -1 ಇದನ್ನ ಹಾಕಿದಾಗ -8 ಬರುತ್ತೆ. ಡಿವ್ ಆಫ್ ಎಫ್ ಬಾರ್ -8 ಬರುತ್ತೆ. ಓಕೆನಾ? ಈಗ ಕರ್ಲ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಕರ್ಲ್ ಆಫ್ ಎಫ್ ಬಾರ್ ಇಸ್ ಈಕ್ವಲ್ ಟು ಡೆಲ್ಟಾ ಇಂಟು ಎಫ್ ಬಾರ್. ಎಫ್ ಬಾರ್ ಅಂದರೆ ಅದು ಬರೀಬೇಕು. ಈ ಥರ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀಬೇಕು. ಪ್ಲಸ್ಸು ಮೈನಸ್ಸು ಪ್ಲಸ್ ಇದು. ಓಕೆನಾ? ಈಗ ಎಫ್ ಬಾರ್ ಅಂದರೆ ಇದು ಮಾಡ್ಕೋಬೇಕು. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ಹಾಕೊಳ್ಬೇಕು. ನೆಕ್ಸ್ಟ್ ಡೆಲ್ಟಾ ಅಂದ್ರೇನು? ಡೋ ಬೈ ಡೋ ಎಕ್ಸ್ ಆಮೇಲೆ ಡೋ ಬೈ ಡೋ ವೈ ಡೋ ಬೈ ಡೋ ಝೆಡ್. ಓಕೆನಾ? ಎಫ್ ಬಾರ್ ಅಂದ್ರೇನು? ಇಲ್ಲಿರುತ್ತಲ್ಲ ಎಫ್ ಬಾರ್ ಇಂದು ಇದು 5 ಒಳಗೆ ಬರೀಬೇಕು. ಜೆ ಒಳಗೆ ಬರೀಬೇಕು. ಕೆ ಒಳಗೆ ಬರೀಬೇಕು. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀರಾ? ಇದು ಐ ಅಂತ ಬರ್ಕೋಬೇಕು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಐ ಇರುತ್ತಲ್ಲ ಐ ಬರ್ಕೊಂಡು ಇದು ಎಲ್ ಶೇಪ್ ಇದೊಂದು ರೋ ಕ್ಯಾನ್ಸಲ್ ಅಂದ್ರೆ ಬಿಟ್ಟು ನೋಡಲಿಲ್ಲ ಹಂಗೆ ಇವೆರಡು ಬರೀಬೇಕು. ಇದು 4 ಇರುತ್ತಲ್ಲ ಡೋ ಬೈ ಡೋ ವೈ ಇಂಟು 2y ಎಕ್ಸ್ ಸ್ಕ್ವೇರ್ ಅನ್ನು ಬರ್ಕೊಂಡು ಮೈನಸ್ ಇದನ್ನ ಮಾಡಬೇಕು. ಅವಾಗ ಇದು ಬರುತ್ತೆ. ಸೇಮ್ ಈ ಥರನೇ ಜೆ ಏನು ಮಾಡ್ಬೇಕಂದ್ರೆ ಜೆ ಮೈನಸ್ ಜೆ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಮೈನಸ್ ಜೆ ಇಂಟು ಇದಿಷ್ಟು ಟಿ ಶೇಪಲ್ಲಿ ಬಿಟ್ಟು ಇದು 1 ಇಂಟು ಇದು ಇಂಟು ಇದು ಮೈನಸ್ ಇದು ಇಂಟು ಇದು ಮಾಡಬೇಕು. ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ತಾ ಹೋಗ್ತೀವಿ.
ಆನ್ಸರ್ ಏನು ಬರುತ್ತೆ? ಕರ್ಲ್ ಆಫ್ ಎಫ್ ಬರೋದು 0, 0, 0 ಬರುತ್ತೆ. ಯಾಕಂದ್ರೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. 6x ವೈ ಸ್ಕ್ವೇರ್ ಝೆಡ್ ಮೈನಸ್ 6x ವೈ ಸ್ಕ್ವೇರ್ ಝೆಡ್ 0 ಆಗುತ್ತೆ. ಅಟ್ 0 1, 1 -1, 1 ಅಂತ ಕೇಳಿದ್ದಾರೆ. ಇಲ್ಲೇನು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ಏನು ಇಲ್ಲ, ಅದಕ್ಕೆ 0 ಅಂತ ಬರಿತೀವಿ. ಇದಿಷ್ಟು ಆಯ್ತಾ? ಇದನ್ನೇ ಕರ್ಲ್ ಮತ್ತೆ ಡಿವ್ ಅಂತ ಕರೀತಾರೆ. ನೆಕ್ಸ್ಟ್ ಏನು ಕೇಳ್ತಾರೆ? ಶೋ ದಟ್ ದ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಆರ್ಥೋಗೋನಲ್ ಅಂತ ಕೇಳ್ತಾರೆ. ಇದರಲ್ಲಿ ಏನು ನೆನ್ಪಿಟ್ಕೊಳ್ಳೋದು ಬೇಡ. ಫಸ್ಟ್ ನಾವು ಫಾರ್ ದ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಒಳಗೆ ಎಕ್ಸ್ ಇಸ್ ಇಕ್ವಲ್ ಟು ಆರ್ ಕಾಸ್ ಥೀಟಾ ಒಂದು ನೆನ್ಪಿಟ್ಕೊಳ್ಳಿ, ವೈ ಇಸ್ ಇಕ್ವಲ್ ಟು ಆರ್ ಸೈನ್ ಥೀಟಾ ಮತ್ತು ಝೆಡ್ ಇಸ್ ಇಕ್ವಲ್ ಟು ಝೆಡ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದ್ರ ಪೊಸಿಷನ್ ವೆಕ್ಟರ್ ಆರ್ ಇಸ್ ಇಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ನೆನ್ಪಿಟ್ಕೊಳ್ಳಿ. ಈ ಎಕ್ಸ್ ಇರುತ್ತಲ್ಲ, ಎಕ್ಸ್ ವ್ಯಾಲ್ಯೂಯನ್ನು ಆರ್ ಕಾಸ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿ, ವೈ ವ್ಯಾಲ್ಯೂ ಏನು ಆರ್ ಸೈನ್ ಥೀಟಾ ಅದು ಸಬ್ಸ್ಟಿಟ್ಯೂಟ್ ಮಾಡಿ, ಝೆಡ್ ಇಸ್ ಇಕ್ವಲ್ ಟು ಝೆಡ್ ಆಸ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿಗೆ ನಮಗೆ ಆರ್ ಪೊಸಿಷನ್ ವೆಕ್ಟರ್ ಆರ್ ಕ್ಯಾಪಿಟಲ್ ಆರ್ ಬಾರ್ ಸಿಕ್ತು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಏನಿಲ್ಲ, ಏನು ತೋರಿಸ್ಬೇಕು? ಆರ್ ಡಾಟ್ ಆರ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಡಾಟ್ ಕ್ಯಾಪಿಟಲ್ ಆರ್ ಥೀಟಾ ಈಸ್ ಈಕ್ವಲ್ ಟು 0 ಅಂತ ಕಂಡುಹಿಡಿಬೇಕು, ಅಂದ್ರೆ ತೋರಿಸ್ಬೇಕು. ಇದನ್ನು 0 ಮತ್ತು ಇದು 0. ಓಕೆನಾ? ಹಂಗಂದ್ರೆ ಇಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಇಂಟು ಡಾಟ್ ಕ್ಯಾಪಿಟಲ್ ಆರ್ ಥೀಟಾ ಇವೆರಡು 0 ಬರಬೇಕು. ಮತ್ತು ಆಸ್ ಇಟ್ ಈಸ್ ಥೀಟಾ ಡಾಟ್ ಆರ್ ಝೆಡ್ 0 ಬರಬೇಕು. ಮತ್ತು ಆರ್ ಡಾಟ್ ಆರ್ ಝೆಡ್ 0 ಬರಬೇಕು. ಅದಕ್ಕೆ ಏನು ಮಾಡ್ತೀವಿ? ಮೂರನ್ನು ತಗೊತೀವಿ. ಇದನ್ನ ಹೆಂಗೆ ಬರಿತೀವಿ ಅಂದರೆ, ಫೈಂಡ್ ಔಟ್ ಮಾಡೋಕ್ಕೆ ಕ್ಯಾಪಿಟಲ್ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಡೋ ಆರ್, ಅಂದರೆ ಇಲ್ಲಿ ಆರ್ ಇದೆಲ್ಲ ಇದು ಇವೆರಡು, ಆರ್ ಕ್ಯಾಪಿಟಲ್ ಆರ್ ಮೇಲೆ ಬರೀರಿ, ಸ್ಮಾಲ್ ಆರ್ ಕೆಳಗೆ ಬರೀರಿ. ಡೋ ಬೈ ಡೋ ಆರ್ ಬೈ ಡೋ ಆರ್ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್. ಡೋ ಆರ್ ಕ್ಯಾಪಿಟಲ್ ಆರ್ ಅಂದರೆ ಏನು? ಇದಿರುತ್ತಲ್ಲ, ಇದಿಷ್ಟು ಬರಿಬೇಕು. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ತೀವಿ, ಅವಾಗ ಏನಾಗುತ್ತೆ? ಆರ್ ಇನ್ ಡಿಫ್ರೆನ್ಸಿಯೇಷನ್ ಏನು? 1. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿದಾಗ ಆರ್ ಇನ್ ಡಿಫ್ರೆನ್ಸಿಯೇಷನ್ 1. ಹಂಗಾಗಿ ಕಾಸ್ ಥೀಟಾ ಐ ಅಂತ ಬರೆದು ಇಲ್ಲೂ 1 ಆಗುತ್ತೆ, ಸೈನ್ ಥೀಟಾ ಐ ಇಲ್ಲೇನು ಇಲ್ಲೇ ಇಲ್ಲ ಆರ್, ಅದಕ್ಕೆ 0 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅದನ್ನ ಬರ್ಕೊಂತೀವಿ. ನೆಕ್ಸ್ಟ್ ಡೋ ಆರ್ ಬೈ ಡೋ ಥೀಟಾ. ಡೋ ಆರ್ ಬೈ ಡೋ ಥೀಟಾ ಅಂದರೆ ಏನು ಮಾಡ್ತೀವಿ? ಡೋ ಬೈ ಡೋ ಥೀಟಾ ಅಂದರೆ ಇದಿಷ್ಟು ಆರನ್ನ ಸೇಮ್ ಆಸ್ ಇಟ್ ಈಸ್ ಬರ್ಕೊಂತೀವಿ, ಇಲ್ಲಿ ಏನಿರುತ್ತೆ ಅದನ್ನು ಬರ್ಕೊತೀವಿ. ವಿತ್ ರೆಸ್ಪೆಕ್ಟ್ ಟು ಥೀಟಾ, ಕಾಸ್ ಥೀಟಾ ಅಂದರೆ ಏನು? ಮೈನಸ್ ಸೈನ್ ಥೀಟಾ. ಉಳ್ಕಿದ್ದು ಆರು ಮತ್ತು ಹಂಗೆ ಇಟ್ಕೊತೀವಿ. ಪ್ಲಸ್ ಸೈನ್ ಥೀಟಾ ಅಂದರೆ ಏನು? ಕಾಸ್ ಥೀಟಾ. ಅದನ್ನ ಹಂಗೆ ಇಟ್ಕೊಂಡು ಉಳ್ಕಿದ್ದು ಹಂಗೆ ಇಟ್ಕೊತೀವಿ. ಇಲ್ಲೇನು ಥೀಟಾ ಏನಿಲ್ಲ, ಅದಕ್ಕೆ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಝೆಡ್ ಇಂದು ವೆಕ್ಟರ್ ಆರ್ ಕೆಳಗಡೆ ಝೆಡ್ ಅಂತಂದರೆ ಮೇಲ್ಗಡೆ ಕ್ಯಾಪಿಟಲ್ ಆರ್, ಝೆಡ್ ಕೆಳಗೆ ಡೋಡು. ಇದನ್ನ ಬರ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಝೆಡ್. ಇಲ್ಲಿ ಏನಾದ್ರು ಝೆಡ್ ಇದೆನಾ? ಇಲ್ಲ. ಇದರಲ್ಲಿ ಏನಾದ್ರು ಝೆಡ್ ಇದೆನಾ? ಇಲ್ಲ. ಇದ್ರೊಳಗೆ ಒಂದು ಝೆಡ್ ಇದೆ. ಝೆಡ್ ಇನ್ ಡಿಫ್ರೆನ್ಸಿಯೇಷನ್ ಏನು? 1. ಹಂಗಾಗಿ 1K ಅಂತ ಬರಿತೀವಿ. ನೆಕ್ಸ್ಟ್ ಏನು ಗೊತ್ತು? ಪ್ರಾಡಕ್ಟ್ ಮಾಡೋಣ. ಡಾಟ್ ಪ್ರಾಡಕ್ಟ್ ಆರ್ ಡಾಟ್ ಆರ್ ವೆಕ್ಟರ್ ಡಾಟ್ ಥೀಟಾ ವೆಕ್ಟರಿಂದ ಇದು ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಬರುತ್ತೆ. ನೀವು ಇದನ್ನ ಈ ಥರ ಬರೀರಿ, ಆರ್ ಇಂತ ಏನು ಅಂತ ಇದು ಬರ್ದು ಥೀಟಾದೇನಿದೆ ಅದನ್ನ ಬರ್ದು 0 ಅಂತ ಮಾಡಿ. ಓಕೆನಾ? ಹಂಗೆ ಇದನ್ನು ಇವೆರಡನ್ನು ಮಾಡಿ 0 ಅಂತ ತೋರಿಸ್ಬೇಕು. ಇವೆರಡನ್ನು ಮಾಡಿ 0 ಅಂತ ಹಾಕ್ರಿ. ಅವಾಗ ಸಿನ್ಸ್ ಆಲ್ ಡಾಟ್ ಪ್ರಾಡಕ್ಟ್ಸ್ ಆರ್ ಝೀರೋಸ್ ದ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ಆರ್ಥೋಗೋನಲ್. ಓಕೆನಾ? ಇದು ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್. ನೆಕ್ಸ್ಟ್ ಪ್ರೂವ್ ದಟ್ ದ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಆರ್ಥೋಗೋನಲ್. ಓಕೆನಾ? ಇದರಲ್ಲಿ ಏನು, ಅಲ್ಲಿ ಎಕ್ಸ್ ಅಂತ ತಗೊಂಡಿದ್ರು, ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಕಾಸ್ 5, ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಸೈನ್ 5, ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಅಂತ ಇರುತ್ತೆ. ಓಕೆನಾ? ಪೊಸಿಷನ್ ವೆಕ್ಟರ್ ಅಂದರೆ ಅದು ಆರ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕ್ಯಾಪ್ ಅಂತ ಬರಿತೀವಿ. ಆರ್ ಇಸ್ ಈಕ್ವಲ್ ಟು ಇದನ್ನ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಅದು ಸಬ್ಸ್ಟಿಟ್ಯೂಟ್ ಮಾಡಿ, ವೈ ವ್ಯಾಲ್ಯೂ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ, ಝೆಡ್ ವ್ಯಾಲ್ಯೂ ಇರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆನಾ? ಫೈಂಡ್ ಆರ್ ವೆಕ್ಟರ್ ಥೀಟಾ, ಆರ್ ವೆಕ್ಟರ್ ಏನಿದು 5. ಈಗ ಆರ್ ವೆಕ್ಟರ್ ಆರ್ ಫೈಂಡ್ ಔಟ್ ಮಾಡೋಕೆ ಡೋ ಆರ್ ಬೈ ಡೋ ಆರ್. ಓಕೆನಾ? ಡೋ ಕ್ಯಾಪಿಟಲ್ ಆರ್ ಬೈ ಡೋ ಸ್ಮಾಲ್ ಆರ್. ಆರ್ ಅಂದರೆ ಏನು? ಇಲ್ಲಿದೆ ಅಲ್ಲ ಆರ್ ಸೈನ್ ಥೀಟಾ, ಅದನ್ನು ಬರ್ಕೊಂತೀವಿ. ಬರ್ಕೊಂಡಾದ್ಮೇಲೆ ವಿತ್ ರೆಸ್ಪೆಕ್ಟ್ ಟು ಆರ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಇದನ್ನು ಡಿಫ್ರೆನ್ಸಿಯೇಷನ್ ಆಫ್ ಆರ್ ಮಾಡಿದ್ರೆ ಇಲ್ಲಿ ಅದನ್ನು 1 ಆಗುತ್ತೆ. ಸೈನ್ ಥೀಟಾ ಕಾಸ್ 5 ಹಂಗೆ ಬರ್ಕೊಂತೀವಿ. ಪ್ಲಸ್ ಇಲ್ಲಿ ಆರ್ ಅಂದ್ರೆ 1 ಸೈನ್ ಥೀಟಾ ಇದನ್ನು ಬರ್ಕೊಂತೀವಿ. ಇಲ್ಲಿ ಆರ್ ಅಂದ್ರೆ ಏನು? ಆರ್ 1 ಆಗುತ್ತೆ, ಕಾಸ್ ಥೀಟಾ ಅಂತ ಬರ್ಕೊಂತೀವಿ. ಓಕೆನಾ? ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಅದೇ ಆರ್ ಡಿವೈಡೆಡ್ ಬೈ ಡೋ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ವಿ. ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಸೈನ್ ಥೀಟಾ ಅಂದ್ರೆ ಏನು? ಸೈನ್ ಥೀಟಾ ಅಂದರೆ ಕಾಸ್ ಥೀಟಾ. ಓಕೆನಾ? ಉಳ್ಕಿದ್ದು ಎರಡು ಹಂಗೆ ಇರುತ್ತೆ. ಓಕೆನಾ? ಪ್ಲಸ್
ಇದರಲ್ಲಿ ಕಾಸ್ ಥೀಟಾ ಅಂದ್ರೆ ಇಲ್ಲಿ ನೋಡ್ರಿ ಇದರಲ್ಲಿ ಸೈನ್ ಥೀಟಾ ಅಂದ್ರೆ ಕಾಸ್ ಥೀಟಾ ಓಕೆನಾ. ಆರ್ ಹಂಗಿರುತ್ತೆ ಸೈನ್ 5 ಇಂಟು ಜೇಕಬ್ ಹಂಗಿರುತ್ತೆ ಪ್ಲಸ್ ಆರ್ ಹಂಗೆ ಇಟ್ಕೊಂಡು ಕಾಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಅಂದ್ರೆ ಸೈನ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಓಕೆನಾ ಹಂಗಿರುತ್ತೆ. ಕೆ ಬಾರ್ ಹಂಗಿರುತ್ತೆ. ಈಗ ಥೀಟಾ ಬಂತು. ನೆಕ್ಸ್ಟ್ ಇದು ಡಿಫ್ರೆನ್ಸಿಯೇಷನ್ ಏನು ಇವೆರಡು ಹಂಗೆ ಇಟ್ಕೊಂಡು ಕಾಸ್ 5 ಅಂದ್ರೆ ಕಾಸ್ 5 ಅಂದ್ರೆ ಮೈನಸ್ ಸೈನ್ 5 ಪ್ಲಸ್ ಆರ್ ಹಂಗೆ ಇರುತ್ತೆ. ಸೈನ್ ಸೈನ್ 5 ಅಂದ್ರೆ ಕಾಸ್ 5 ಪ್ಲಸ್ ಇಲ್ಲಿ ಏನು ಇಲ್ಲೇ ಇಲ್ಲ ಇದು 5 ಇದು ಅದಕ್ಕೆ 0 ಆಗುತ್ತೆ ಓಕೆನಾ. ಇದಿಷ್ಟನ್ನು ಡಾಟ್ ಪ್ರಾಡಕ್ಟ್ ಮಾಡ್ತೀವಿ ಏನು 1 2 ಇಂಟು 2 ಇಂಟು 3 ಆಮೇಲೆ 1 3 ಅಂದರೆ ಆರ್ 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 ಡಾಟ್ ಆರ್ ಥೀಟಾ ಈಕ್ವಲ್ ಟು 0 ಅಂತ ಮಾಡಬೇಕು. ಮತ್ತು ಆರ್ ಥೀಟಾ ಡಾಟ್ ಆರ್ ಜೈ ಇಸ್ ಈಕ್ವಲ್ ಟು 0 ಅಂತ ಮಾಡಬೇಕು. ಮತ್ತು ಆರ್ ಇಂಟು ಆರ್ 5 ಇಸ್ ಈಕ್ವಲ್ ಟು 0 ಅಂತ ಮಾಡಬೇಕು. ಅವಾಗ ಸಿನ್ಸ್ ಈ ಥರ ಬರ್ದು ಮಾಡಬೇಕು ಓಕೆನಾ. ಸಿನ್ಸ್ ಆಲ್ ಡಾಟ್ ವ್ಯಾಲ್ಯೂಸ್ ಆರ್ 0 ದ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ಆರ್ಥೋಗೋನಲ್. ಇದನ್ನು ಬರೆದ್ರೆ ಮುಗಿಯುತ್ತೆ ಓಕೆನಾ. ನೆಕ್ಸ್ಟ್ ಏನಂದ್ರೆ ಶೋ ದಟ್ ದ ಎಫ್ ಬಾರ್ ಇಸ್ ಈಕ್ವಲ್ ಟು xi ಪ್ಲಸ್ yj ಈಸ್ xi ಪ್ಲಸ್ yj ಬೈ x ಸ್ಕ್ವೇರ್ ಪ್ಲಸ್ y ಈಸ್ ಬೋತ್ ಸೊಲೋನಾಯ್ಡಲ್ ಆ್ಯಂಡ್ ಇರ್ರೋಟೇಷನಲ್ ಅಂತ ಕೇಳ್ತಾರೆ. ಅದರಲ್ಲಿ ಏನಂತ ಮಾಡಬೇಕು, ಫಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಅಷ್ಟು ಕೂಡ್ಸ್ ಬರ್ದಿರ್ತಾರೆ, ನಾವು ಸಪ್ರೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಕ್ಸ್ ಐ ಇದೆ ಅಲ್ಲ, ಎಕ್ಸ್ ಐ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಐ ಡಿವೈಡೆಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಐ ಇರುತ್ತೆ. ಇದೊಂದು ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ವೈ ಜೆ ಅಂತ ಇರುತ್ತಲ್ಲ, ಅದು ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಜೆ ಅಂತ ಬರಿಬೇಕು. ಕೆ ಏನಿಲ್ಲ, ಕೆ ಏನು ಬರಿಬೇಡಿ ಓಕೆನಾ. ಆಮೇಲೆ ಇದನ್ನ F1 ಅಂತ ಕರಿತೀವಿ. F1 ಅಂದ್ರೆ ಇದನ್ನ ಕರಿತೀವಿ, F2 ಅಂದ್ರೆ ಇದನ್ನ ಕರಿತೀವಿ, ಮತ್ತೆ F3 ಏನಿಲ್ಲ ಅದಕ್ಕೆ 0 ಅಂತ ಕರಿತೀವಿ ಓಕೆನಾ. ಈಗ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದು ನಾವು ಸೊಲನಾಯ್ಡಲ್ ಅಂತ ಕೇಳಬೇಕಂದ್ರೆ ಏನ್ ಕಂಡೀಷನ್ ಗೊತ್ತಾ, ಡೆಲ್ಟಾ ಅದು ಡಿವ್ ಕಲಿತಿದ್ರಲ್ಲ ಅದೇ ತರನೇ ಡೆಲ್ಟಾ ಡಾಟ್ ಎಫ್ ಬಾರ್ ಇಸ್ ಈಕ್ವಲ್ ಟು ಡೆಲ್ಟಾ ಅಂದ್ರೆ ಏನು, ಡೆಲ್ಟಾ ಅಂದ್ರೆ ಇದು ಎಫ್ ಬಾರ್ ಅಂದ್ರೆ ಏನು, F1 F2 F3 ಅದ್ರದಕ್ಕೆ ಹಾಕ್ತೀವಿ ಓಕೆನಾ. ಇಲ್ಲಿ F1 ಅಂದ್ರೆ ಏನು ಇದೈತಲ್ಲ ಅದಕ್ಕೆ ಹಾಕ್ತೀವಿ, F2 ಅಂದ್ರೆ ಇದಕ್ಕೆ ಹಾಕ್ತೀವಿ, F3 ಇದಕ್ಕೆ ಹಾಕ್ತೀವಿ ಓಕೆನಾ. ಇದಿಷ್ಟನ್ನು ಹಾಕಿದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದು ಯು ಡಿವೈಡೆಡ್ ಬೈ ವಿ ರೂಲ್ ಅಂತ ಓಕೆನಾ. ಅದನ್ನು ಯು ಬೈ ವಿ ರೂಲ್ ಅಂದ್ರೆ ಏನು ಗೊತ್ತಾ, ವಿನ ಫಸ್ಟ್ ನಂಗೆ ಬರ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಯು ಅಂದ್ರೆ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1 ಮೈನಸ್ ಯು ಅಂದ್ರೆ ಯುನ ಹಂಗೆ ಇಟ್ಕೊಂಡು, ಯು ಅಂದ್ರೆ ಇಲ್ಲಿ ಏನಿದೆ ಎಕ್ಸ್ ಇದೆ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ವಿದು ಡಿಫ್ರೆನ್ಸಿಯೇಷನ್ ಏನು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಓಕೆನಾ, ಡಿವೈಡೆಡ್ ಬೈ ವಿ ಹೋಲ್ ಸ್ಕ್ವೇರ್. ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ, ಅದನ್ನು ಹೋಲ್ ಸ್ಕ್ವೇರ್ ಮಾಡ್ತೀವಿ ಸೇಮ್ ಆಸ್ ಇಟ್ ಈಸ್. ಇದನ್ನು ಒಯ್ದ್ರದ್ದು ಮಾಡ್ತೀವಿ ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ, ಒಂದು ನಿಮಿಷ, ಇದ್ರದ್ದು ವೈದು ಯು ವಿ ರೂಲು, ವಿ ಅಂದರೆ ಯು ಡಿವೈಡೆಡ್ ಬೈ ವಿ ರೂಲು, ವಿ ಹೆಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ವೈ 1 ಮೈನಸ್ ವೈ ಹೆಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೇನು ಎಕ್ಸ್ ಸ್ಕ್ವೇರ್ 0 ಆಗುತ್ತೆ, ವೈ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2y ಓಕೆನಾ, ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್. ಇದು 0 ಆಗುತ್ತೆ, ಹೋಲ್ ಟರ್ಮ್ 0 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಡಿನಾಮಿನೇಟರ್ ಇಲ್ಲಿ ಪ್ಲಸ್ ಇದ್ದಾಗ ಇವೆರಡು ಮಧ್ಯೆ ಪ್ಲಸ್ ಇದೆ, ಇದು ಕೆಳಗಿಂದ ಡಿನಾಮಿನೇಟರ್ ಎರಡು ಸೇಮ್ ಇದ್ದಾಗ ಒಂದೇ ಬರ್ಕೊಂತೀವಿ. ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಬರ್ಕೊಂಡು ಮೈನಸ್ 2x ಇಂಟು 2x ಏನಾಗುತ್ತೆ 2x ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ 2 ಆಸ್ ಇಟ್ ಈಸ್ ಪ್ಲಸ್ ಎಕ್ಸ್ ಮತ್ತು ಪ್ಲಸ್ ವೈ ಮೈನಸ್ 2y ಸ್ಕ್ವೇರ್ ಅಂತ ಬರ್ಕೊತೀವಿ ಓಕೆನಾ. ಇದಿಷ್ಟು ಮಾಡಿದಾಗ ನೋಡ್ರಿ ಇಲ್ಲಿ ಮೈನಸ್ 2x ಸ್ಕ್ವೇರು ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ 2 ಆಗುತ್ತೆ, ಇಲ್ಲಿ 2 ಮತ್ತು ಇಲ್ಲಿದ್ದು 2 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ ಮೈನಸ್ 2x ಸ್ಕ್ವೇರ್ ಇದೆನಾ, ಇಲ್ಲಿ ಮೈನಸ್ 2x ಸ್ಕ್ವೇರ್ ಇದೆ, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ ಮತ್ತು ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ, ಅವಾಗ ಏನಾಗುತ್ತೆ 2x ಸ್ಕ್ವೇರ್ ಇಲ್ಲಿ ಮೈನಸ್ 2x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ, ಅವಾಗ ಏನಾಗುತ್ತೆ 2y ಸ್ಕ್ವೇರು ಮೈನಸ್ 2y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 0 ಡಿವೈಡೆಡ್ ಬೈ ಎನಿಥಿಂಗ್ ಅದನ್ನು 0 ಆಗುತ್ತೆ, ಹಂಗಾಗಿ 0. ದೇರ್ ಫೋರ್
ಡೆಲ್ಟಾ ಡಾಟ್ ಎಫ್ ಬಾರ್ ಈಸ್ ಈಕ್ವಲ್ ಟು 0. ಎಫ್ ಬಾರ್ ಈಸ್ ಎ ಸೊಲನಾಯ್ಡಲ್. ಓಕೆನಾ? ಈಗ ಸೊಲನಾಯ್ಡಲ್ ಆಯ್ತು. ಈಗ ನೆಕ್ಸ್ಟ್ ಕರ್ಲ್ ಕಂಡುಹಿಡಿಬೇಕು. ಆ ಕರ್ಲ್ ಕ್ರಾಸ್ ಪ್ರಾಡಕ್ಟ್ ಇದನ್ನ 0 ಬಂತಂದ್ರೆ ಇಟ್ ಈಸ್ ಏನದು ಸೊಲನಾಯ್ಡಲ್ ಮತ್ತೆ ಏನಂತ ಕರೀತಾರ ಅದಕ್ಕೆ, ಬೋತ್ ಸೊಲನಾಯ್ಡಲ್ ಮತ್ತೆ ಇರ್ರೋಟೇಷನಲ್. ಓಕೆನಾ? ಇರ್ರೋಟೇಷನಲ್ ಮಾಡಕ್ಕೆ ಇದು ಕರ್ಲ್ ಕಂಡುಹಿಡಿತೀವಿ. ಕರ್ಲ್ ಅಂದ್ರೆ ಅದನ್ನ ಹೇಳಿದ್ನಲ್ಲ, ಐ ಇಂಟು ಇದನ್ನ ಬರ್ಕೋಬೇಕು, F1 F2 ಇದನ್ನ ಬರ್ಕೊಂಡು ಇದನ್ನ ಇದು ಎಲ್ ಶೇಪಲ್ಲಿ ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬರೆಯೋದು. ಸೇಮ್ ಇದಿಷ್ಟನ್ನು ಮಾಡಿದಾಗ 0 ಬರುತ್ತೆ. 0 ಬಂದ್ರೆ ಇದು ಇರ್ರೋಟೇಷನಲ್ ಅಂತ. ಓಕೆನಾ? ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ಮುಗೀತು. ನೆಕ್ಸ್ಟ್